ಮಳೆಗಾಲ ಬಂತಂದರೆ ಏನಾದರೂ ಚಟ್ಪಟ್ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರತ್ತೆ. ಹೊರಗಡೆ ಮಳೆ ಬರ್ತಾಯಿದ್ರೆ ಒಳಗಡೆ ಬಿಸಿ ಬಿಸಿ ಮಾಡಿಕೊಂಡು ತಿನ್ನೋದಂತೂ ಆಹಾ. ತುಂಬ ಮಳೆ ಬರ್ತಾಯಿತ್ತು, ಅದಕ್ಕೆ ಬಿಸಿ ಬಿಸಿ ಏನಾದರೂ ಬೇಕಲ್ಲ, ಅದಕ್ಕೆ ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಅದು ರೆಸಿಪಿ ಹೇಗೆ ಅಂತ ನೋಡೋಣ. ಹಾಯ್, ಹಲೋ, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನು ಇಲ್ಲಿ ಅಮೂಲ್ ಮಲೈ ಪನ್ನೀರನ್ನು 250 ಗ್ರಾಮ್ ತೊಗೊಂಡಿದ್ದೀನಿ. ಈ ರೀತಿ ಕ್ಯೂಬ್ ಥರ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು 1 ಕಪ್ ಮೊಸರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾವು 1 ಸ್ಪೂನ್ ಜೀರಾ ಪೌಡರನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ 3/4 ಸ್ಪೂನು ಲಾಲ್ ಮಿರ್ಚಿ ಪೌಡರ್, ನಾನು ಇದು ಕಾಶ್ಮೀರಿ ಲಾಲ್ ತೊಗೊಂಡಿದ್ದೀನಿ. ನಂತರ 3/4 ಸ್ಪೂನ್ ಗರಂ ಮಸಾಲೆ ಪೌಡರ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಬೇಸನ್ ಪೌಡರ್, ಹಾಗೆ ಸ್ವಲ್ಪ ಪ್ರಮಾಣದ ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ. ಈ ರೀತಿ ಕೈಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಬೇಕು. ಹಾಗೆ 1/4 ಸ್ಪೂನ್ ನಾನು ಅಜ್ವಾನವನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಫ್ಲೇವರ್ ಬರಲ್ಲ ಅದರದ್ದು. ಈಗ ಇದನ್ನೆಲ್ಲ ನೀಟಾಗಿ ಗಂಟಿಲ್ದಿದ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಇದು ರೆಡಿ ಆಗಿದೆ. ನಾವು ಇದಕ್ಕೆ ಮೊದಲೇ ಕಟ್ ಮಾಡ್ಕೊಂಡಿರೋ ಪನ್ನೀರ್ ಕ್ಯೂಬ್ಗಳನ್ನ ಹಾಕಿ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೂ ಮುಂಚೆ 2 ಸ್ಪೂನ್ ಲೆಮನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಈ ಪನ್ನೀರ್ ಕ್ಯೂಬನ್ನು ಅದರೊಳಗಡೆ ಹಾಕಿ ಡಿಪ್ ಮಾಡೋಣ. ಈಗ ಇದು ರೆಡಿ ಇದೆ. ಇದನ್ನು ನೆಕ್ಸ್ಟು ತವಾದ ಮೇಲೆ ಇಟ್ಟು ಡೀಪ್ ಫ್ರೈ ಮಾಡಬೇಕಾಗತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ನ ಯೂಸ್ ಮಾಡಿಲ್ಲ, ಯಾಕಂದರೆ ನಾನು ನಾನ್ ಸ್ಟಿಕ್ ಯೂಸ್ ಮಾಡಲ್ಲ, ಐರನ್ ತವಾನೇ ಯೂಸ್ ಮಾಡಿದ್ದೀನಿ. ಇದಕ್ಕೆ ನಾವು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಫಸ್ಟಿಗೆ ಬಿಸಿ ಮಾಡ್ಕೊಬೇಕು. ಬೆಣ್ಣೆನೂ ಯೂಸ್ ಮಾಡ್ಬೋದು, ಆದರೆ ನಾನು ಬೆಣ್ಣೆನ ಯೂಸ್ ಮಾಡಿಲ್ಲ, ತುಪ್ಪನೇ ಯೂಸ್ ಮಾಡಿದ್ದೀನಿ. ತುಪ್ಪನೆಲ್ಲ ನೀಟಾಗಿ ತವಾದ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾವು ಪನ್ನೀರ್ ಕ್ಯೂಬ್ಗಳನ್ನು ಇಟ್ಕೊಳ್ಬೇಕು. ಇದಾಗಿದೆ. ಇವಾಗ ಅದ್ರ ಮೇಲೆ 1/4 ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ತುಪ್ಪವನ್ನು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು, ಅದೇನು ನೆಸೆಸಿಟಿ ಇಲ್ಲ ಮೇಲಿಂದ ಹಾಕಬೇಕು ಅಂತ. ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ
ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಹಾಕಿರೋದು. ಇವಾಗ ಇದು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡನ್ನು ನಾವು ತಿರುವಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೀತಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಯಾವುದೇ ರೀತಿ ರೆಸ್ಟೋರೆಂಟ್ ಟೇಸ್ಟ್ಗಿಂತ ಕಮ್ಮಿ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ರೆಸ್ಟೋರೆಂಟ್ಗಳಲ್ಲಿ ಇದಕ್ಕೆ ವಿನೆಗರ್ನ ಬಳಸಿರ್ತಾರೆ, ಫುಡ್ ಕಲರ್ನ ಬಳಸಿರ್ತಾರೆ, ಹಾಗೆ ಆಯಿಲನ್ನು ಯಾವ ರೀತಿ ಬಳಸಿರ್ತಾರೆ ಅಂತಲೂ ನಮಗೆ ಗೊತ್ತಿರಲ್ಲ. ಸೊ ಹೆಲ್ತಿಗೂ ಒಳ್ಳೆಯದಲ್ಲ. ಸೊ ಅದೇ ಮನೆಯಲ್ಲೇ ಮಾಡಿದ್ರೆ ಇದು ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ನಾವು ಹೊರಗಡೆ ಫುಡ್ನ ಕೊಡೋಕ್ಕಾಗಲ್ಲ, ಹಾಗಾಗಿ ಈ ರೀತಿ ಮನೆಯಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.